ಎಲ್ಲರಿಗೂ ಸ್ವಾಗತ. ನೀವು ಪ್ರಶ್ನೆ ನೋಡಿರ್ತೀರಿ ಈಗಾಗಲೇ. ಸೊ ನಾವೀಗ ಅದನ್ನ ಸಮೀಕರಣವನ್ನ ಬಿಡಿಸೋಣ. ಸೊ ನಮಗೆ ಕೊಟ್ಟಂತಹ ಪ್ರಶ್ನೆ ಏನಂತ ಹೇಳಿದ್ರೆ 8x³ ಹಾಗೆ 27y³ 36x² ಹಾಗೆಯೇ 54xy² ಅನ್ನೋದು ಅಲ್ವಾ. ಇದನ್ನ ಸಮೀಕರಣವನ್ನ ಬಿಡಿಸಿ ಅಂತ ಕೇಳಿದ್ದಾರೆ. ಇಷ್ಟನ್ನ ನೋಡಿದಾಗ ನಿಮ್ಗೆ ಏನೋ ಒಂದು ಸಮೀಕರಣದ ನೆನಪಾಗ್ಬೋದು. ಸಮೀಕರಣಗಳ ಪಟ್ಟಿ ಕಲ್ತಿದ್ರೆ ನೀವು. ಸೊ ಅದು a ಪ್ಲಸ್ b ನ ಘನ ಅಂದರೆ a ನ ಘನ ಪ್ಲಸ್ b ನ ಘನ ಪ್ಲಸ್ 3a² b ಪ್ಲಸ್ 3ab² ಅನ್ನೋದು ಅಲ್ವಾ. ಇದು ನೋಡ್ಲಿಕ್ಕೆ ಸ್ವಲ್ಪ ಹಾಗೆ ಇದೆ. ಹಾಗಾದ್ರೆ ಈಗ ಬಿಡಿಸಿ ನೋಡೋಣ. ಈಗ ಬಲಬದಿ ಏನಿದೆ a³ ಅಂದರೆ a ಘನ ಅಂದರೆ 8x ಘನ ಅಂತ ಹೇಳಿ ಕೊಟ್ಟಿದ್ದಾರೆ. ಇದನ್ನ ಬಿಡಿಸುದಾದ್ರೆ 8ರ ವರ್ಗಮೂಲ ಅಲ್ಲ ಘನಮೂಲ ಎಷ್ಟು? 8ರ ಘನಮೂಲ 2, x ಘನದ ಘನಮೂಲ ಕೂಡ x ಆಗ್ತದೆ. ಸೊ a ಅಂತ ಹೇಳಿದ್ರೆ ಅಂದ್ರೆ ಇದು a ಗೆ ಸಮ ಆಗ್ತದೆ. ಯಾವುದು? 2x ಅನ್ನೋದು a ಗೆ ಸಮ ಆಗ್ತದೆ. ಹಾಗೆಯೇ ಇಲ್ಲಿ b³ ಅನ್ನೋದು ಏನು ಕೊಟ್ಟಿದ್ದಾರೆ? b ನ ಘನ ಅನ್ನೋದು ಏನು ಕೊಟ್ಟಿದ್ದಾರೆ? 27y³. ಹಾಗೆಯೇ ನಾವು ಅದನ್ನ b ಅನ್ನೋದು ನೋಡೋದಾದ್ರೆ ಏನ್ ಮಾಡ್ಬೇಕು? ಘನಮೂಲ 27y³ ಅನ್ನೋದನ್ನ ನೋಡ್ಬೇಕು. 27 ಅನ್ನೋದು ಘನ ಸಂಖ್ಯೆ, ಅದು 3ರ ಘನ ಸಂಖ್ಯೆ. y ಘನದ ಘನಮೂಲ ಎಷ್ಟು? y ಆಗ್ತದೆ. ಹಾಗೆಯೇ 3a² b ಏನಿದೆ ನೋಡಿ, ಅದು ನಮ್ಗೀಗ a ಸಿಕ್ಕಿತ್ತು, b ಸಿಕ್ಕಿತ್ತು. ಸೊ a ಹೇಳಿದ್ರೆ ಎಷ್ಟು? 3 ಗುಣಿಸು a ಹೇಳಿದ್ರೆ ಎಷ್ಟು? 2, 2x ಅಲ್ವಾ. 2x ಅಂತಲೇ ಹಾಕುವ ನಾವು. 2x ಅಂತ ಹಾಕುವ. b ನ ಬೆಲೆ ಎಷ್ಟು? 3y. ಹಾಗಾದ್ರೆ ಇದು ಏನಾಗ್ತದೆ? 2 3 6, 6 3 ಎಷ್ಟಾಗ್ತದೆ? 18 ಆಗ್ತದೆ. ಸಾರಿ, 2 3 6, 6 3 ಎಷ್ಟು? 18 ಆಗ್ತದೆ. ಹಾಗೆ ಇಲ್ಲಿ x ನ ಸ್ಕ್ವೇರ್ ಕೊಟ್ಟಿದ್ದಾರೆ. ಅಂದ್ರೆ 2x ನ ಸ್ಕ್ವೇರ್. ಇದರ ಅರ್ಥ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿ ಮಕ್ಕಳೇ, ಇಲ್ಲಿ ಸ್ವಲ್ಪ ಗಮನವಿಟ್ಟು ಕೇಳಿ. 3 ಗುಣಿಸು 4x² ಗುಣಿಸು 3y ಆಗ್ತದೆ ಅಲ್ವಾ. 3 4 12, 12 3 36, 36x² y ಅಲ್ಲಿದ್ದ ಹಾಗೆ ಬಂತು ನಮಗೆ. ಹಾಗೆಯೇ ಇನ್ನೊಂದು ಪದ ಏನಿತ್ತು ನೋಡಿ, ಇನ್ನೊಂದು ಬೀಜೋಕ್ತಿ ಅಂತ ಹೇಳಿದ್ರೆ 3ab² ಅಂದರೆ 3 ಗುಣಿಸು a ಅಂತ ಹೇಳಿದ್ರೆ 2x ಆಗ್ತದೆ. ಹಾಗೆ b ಅಂತ ಹೇಳಿದ್ರೆ 3y ನ ವರ್ಗ ಅಂದ್ರೆ 3 ಗುಣಿಸು 2x ಗುಣಿಸು 3 3 ಎಷ್ಟಾಗ್ತದೆ? 9y² ಆಗ್ತದೆ. 3 2 6, 6 9 54, 54xy². ಸೊ ನಮ್ಗೆ ಬಂತಲ್ವಾ. ಹಾಗಾದ್ರೆ ಇದನ್ನ ಹೇಗೆ ಬರಿಬಹುದು ನಾವು? ಈ ರೀತಿ ಬರಿಬಹುದು ಅಲ್ವಾ. ಹೇಗೆ? ನಮ್ಗೆ ಈಗ ಇದನ್ನ ಇದೇ ರೀತಿಯಲ್ಲಿ ಬರೀಲಿಕ್ಕೆ ಕೊಡ್ಬಹುದು. ಹೇಗೆ ಬರಿಬಹುದು ಅಂತ ಹೇಳಿದ್ರೆ 2x ಪ್ಲಸ್ 3y ನ ಘನಮೂಲ ಅಂದರೆ 8x ಘನ ಪ್ಲಸ್ 27y ಘನ ಪ್ಲಸ್ 36x ನ ವರ್ಗ y ಪ್ಲಸ್ 54xy ನ ವರ್ಗ. ಇದಿಷ್ಟು ಇವತ್ತಿನ ತರಗತಿಯಲ್ಲಿ. ಇದು ತುಂಬಾ ಈಸಿ ಇದೆ ಇದು ಮತ್ತು ಇಂಪಾರ್ಟೆಂಟ್ ಆಗಿದೆ. ಸ್ಕಿಪ್ ಮಾಡಿದ್ರೆ ಎಲ್ಲಾ ಪ್ರತಿಯೊಂದು ಸ್ಟೆಪ್ ಗಳನ್ನ ಸರಿಯಾಗಿ ಮಾಡಬೇಕಾಗ್ತದೆ. ಅಲ್ಲಿಗೆ ನಿಮ್ಗೆ 3 ಮಾರ್ಕ್ ಸಿಗ್ತದೆ. ಧನ್ಯವಾದಗಳು.